ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಅಥರ್ವ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಯಾರೆಲ್ಲ ಟಿ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಿ, ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ತಯಾರಿ ನಡೆಸ್ತಾ ಇದ್ದೀರಿ, ಅವರೆಲ್ಲರಿಗೂ ಅತ್ಯಂತ ಉಪಯುಕ್ತವಾಗಿದ್ದಿರತಕ್ಕಂತಹ ಒಂದು ತರಗತಿ ಇವತ್ತು ನಾವು ನೋಡ್ತೀವಿ. 2021ರಲ್ಲಿ ನಡೆಸಿರ್ತಕ್ಕಂತಹ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಅದರಲ್ಲೂ ಬಹುಮುಖ್ಯವಾಗಿದ್ದಿರತಕ್ಕಂಥ ವಿಭಾಗ, ಎಲ್ಲ ವಿಭಾಗದವರಿಗೂ ಅನುಕೂಲವಾಗ್ತಕ್ಕಂಥದ್ದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ಸಮಯ ವ್ಯರ್ಥವನ್ನು ಮಾಡದೆ ಅತ್ಯಂತ ಮುಖ್ಯವಾಗಿದ್ದಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋದರ ಜೊತೆಗೆ ವಿಶ್ಲೇಷಣೆಯನ್ನು ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು. ತರಗತಿ ಶಿಕ್ಷಕರಿಗೆ, ಒಬ್ಬ ತರಗತಿ ಶಿಕ್ಷಕನಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಈ ಕೆಳಗಿನ ಯಾವ ಅಂಶಗಳಿಗೆ ಪ್ರಮುಖವಾಗಿ ಸಂಬಂಧಪಟ್ಟದ ಅಂಥೇಳಿ ನಾವು ನೋಡೋದಾದರೆ, ಒಬ್ಬ ತರಗತಿ ಶಿಕ್ಷಕ ಅವನಿಗೆ ವಿಕಾಸದ ಜ್ಞಾನ ಅಂತಕ್ಕಂಥದ್ದು ಕೆಳಗೆ ನೀಡಲಾದ ಯಾವ ಅಂಶಗಳಿಗೆ ಅನ್ವಯಿಸ್ತದೆ ಅಂಥೇಳಿ ನಾವು ನೋಡ್ತೀವಿ. ಈ ರೀತಿಯ ಆಪ್ಷನ್ಸ್ ಅದಾವೆ. ಮನಃಶಾಸ್ತ್ರದ ಜ್ಞಾನವನ್ನು ಸಮೃದ್ಧಿಗೊಳಿಸಲು ಸಹಾಯ ಮಾಡ್ತದೆ. ಯಾವುದು? ಬೆಳವಣಿಗೆ ಮತ್ತು ವಿಕಾಸ ಅನ್ನೋದು ಒಬ್ಬ ತರಗತಿ ಶಿಕ್ಷಕನಿಗೆ ಈ ಮನಃಶಾಸ್ತ್ರದ ಜ್ಞಾನವನ್ನು ಸಮೃದ್ಧಿಗೊಳಿಸಲಿಕ್ಕೆ ಸಹಾಯ ಮಾಡ್ತದೆ ಅನ್ನೋದು ಮೊದಲನೇದು ಕೊಟ್ಟಿದ್ದಾನೆ. ಎರಡನೇದು ಶಾಲಾ ಸನ್ನಿವೇಶವನ್ನು ಉತ್ತಮಪಡಿಸಲು ಸಹಾಯ ಮಾಡ್ತದೆ ಅನ್ನೋದು ಬೆಳವಣಿಗೆ ಮತ್ತು ವಿಕಾಸ. ಅನಂತರ ಮೂರನೇದು ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಮಾಡುತ್ತದೆ ಅನ್ನೋದು. ನಾಲ್ಕನೇದು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಅನ್ನೋದು. ಇದರಲ್ಲಿ ಸರಿಯಾದ ಉತ್ತರ ನಾವು ನಾಲ್ಕನೇದನ್ನು ನೋಡ್ತೀವಿ. ಅದಕ್ಕೆ ಹೇಗೆ ನಾಲ್ಕನೇದ್ದೇ ಸರಿ ಅಂಥೇಳಿ ನಾವು ಅದನ್ನು ವಿವರಣೆಯನ್ನು ನೋಡಿದಾಗ, ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಈ ಯಾವುದಕ್ಕೆ ಹೆಲ್ಪ್ ಆಗ್ತದೆ ಅಂಥೇಳಿ ಕೇಳಿದ್ದಾನೆ. ಅಂದರೆ ಒಬ್ಬ ತರಗತಿ ಶಿಕ್ಷಕರಿಗೆ ಆತನ ತರಗತಿಯ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳಿಗೆ ಸೂಕ್ತವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಹಾಯಕ ಆಗ್ತದೆ. ಒಬ್ಬ ತರಗತಿ ಶಿಕ್ಷಕನಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಮಕ್ಕಳ ವೈಯಕ್ತಿಕ ಸಾಮರ್ಥ್ಯಗಳು, ಮಕ್ಕಳ ದೌರ್ಬಲ್ಯಗಳು, ಮಕ್ಕಳ ನಿರೀಕ್ಷೆಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಇದು ಸಹಾಯ ಮಾಡ್ತದೆ. ಆದ್ದರಿಂದಲೇ ಈ ಬೋಧನಾ ವಿಧಾನಗಳನ್ನು ಅವರ ಅಗತ್ಯಗಳಿಗೆ ಅನುಗುಣವಾಗಿ ರೂಪಿಸಲಿಕ್ಕೆ ಒಬ್ಬ ವರ್ಗ ಶಿಕ್ಷಕನಿಗೆ ಸಹಾಯಕವಾಗುವುದರಿಂದ ಅಥವಾ ತರಗತಿ ಶಿಕ್ಷಕನಿಗೆ ಸಹಾಯಕವಾಗುವುದರಿಂದ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತಂದರೆ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ. ಅಂದರೆ ಕೊಟ್ಟಿರ್ತಕ್ಕಂಥದ್ದು ಏನಾಗ್ತಂದರೆ ಮಗುವಿನ ವಿಕಾಸವನ್ನು ಪ್ರಭಾವಿಸದೇ ಇದ್ದಿರ್ತಕ್ಕಂಥ ಅಂಶ ಯಾವುದಾ ಅಂತ ಕೇಳೋಣ. ಇಲ್ಲಿ ಈ ಕೆಳಗಿನ ಯಾವ ಒಂದು ಅಂಶ ಮಗುವಿನ ವಿಕಾಸದ ಮೇಲೆ ಪ್ರಭಾವವನ್ನು ಬೀರಂಗಿಲ್ಲ ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕು ಅಂತೇಳಿ ನೋಡ್ರಿ. ಒಂದನೇದು ಅನುವಂಶತೆ ಅನ್ನುವುದು, ಎರಡನೇದು ಪರಿಸರ, ಮೂರನೇದು ಬೆಳವಣಿಗೆ, ನಾಲ್ಕನೇದು ಸಾಧನೆ ಅಂಥೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಅತ್ಯಂತ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಾಧನೆ ಅನ್ನುವುದು. ಯಾಕೆ ಅಂತಂದರೆ ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರದೇ ಇದ್ದಿರ್ತಕ್ಕಂಥ ಅಂಶಗಳನ್ನು ನಾವು ತೆಗೆದುಕೊಂಡಾಗ ಅದು ಸಾಧನೆ. ಇದು ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರಂಗಿಲ್ಲ. ಇದು ಎದುರು ಅಂತಂದರೆ ವಿಶೇಷವಾಗಿ ಮಗುವಿನ ಸಾಧನೆ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶವಾಗಿರೋದರಿಂದ ಇದು ಏನಪ್ಪ ಅಂತಂದರೆ ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರಂಗಿಲ್ಲ. ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಅಂತಂದರೆ ಅನುವಂಶತೆ ಅಂಥೇಳಿ ನಾವು ನೋಡ್ತೀವಿ. ಅನುವಂಶತೆ ಅನ್ನುವುದು ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರ್ತದೆ. ಪರಿಸರ ಅನ್ನೋದು ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರ್ತದೆ. ಬೆಳವಣಿಗೆ ಅನ್ನೋದು ಮಗುವಿನ ವಿಕಾಸದ ಮೇಲೆ ನೇರ ಪ್ರಭಾವ ಬೀರ್ತಾವೆ. ಹೀಗಾಗಿ ಸಾಧನೆ ವಿಕಾಸದ ಫಲಿತಾಂಶವಾಗಿದೆ ಹೊರತಾಗಿ ಅದನ್ನು ಪ್ರಭಾವಿಸುವ ಅಂಶವಲ್ಲ ಅಂತ ನೋಡ್ತೀವಿ. ಸಾಧನೆಯ ವಿಕಾಸದ ಫಲಿತಾಂಶವಾಗಿದೆ. ಅದು ಮಗುವಿನ ವಿಕಾಸವನ್ನು ಪ್ರಭಾವಿಸ್ತಕ್ಕಂಥ ಅಂಶವಲ್ಲ ಅನ್ನೋದನ್ನು ನಾವು ಗಮನಿಸಿದ್ದೆ. ಆದರೆ ನಿಮಗೆ ಸರಿಯಾದ ಉತ್ತರ ಯಾವುದು ಅನ್ನೋದು ಗೊತ್ತಾಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಸಾಧನೆ ಅನ್ನುವುದು. ಯಾಕಂತಂದರೆ ಪ್ರಭಾವಿಸದೇ ಅಂಶ ಅಂತೇಳಿ ಕೇಳಿದಾಗ ಅದು ಸಾಧನೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆ ಅಂತೇಳಿ ಕೊಟ್ಟಿದ್ದಾನೆ.
ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆ. ನಿಮಗೆಲ್ಲರಿಗೂ ಸಾಮಾಜೀಕರಣ ಅಂತಂದರೆ ನಾವು ಏನೂ ಗೊತ್ತಿಲ್ಲದೆ ಇದ್ದಿರತಕ್ಕಂಥ ಒಂದು ಮಗು ಬೆಳೆಯುತ್ತಾ ಏನಪ್ಪ ಅಂತಂದರೆ ಸಮಾಜದ ಎಲ್ಲ ಆಚಾರ ವಿಚಾರ ಎಲ್ಲ ವರ್ಗದ ಜನರೊಂದಿಗೆ ಎಲ್ಲ ವಿಧದ ಏನಪ್ಪ ಅಂತಂದರೆ ಈ ಸಾಂಸ್ಕೃತಿಕ ವಿಚಾರ ಎಲ್ಲವುಗಳನ್ನು ತಿಳಿತಕ್ಕಂಥ ವ್ಯವಸ್ಥೆ. ಅದಕ್ಕಾಗಿ ಸಾಮಾಜೀಕರಣ ಅಂತಕ್ಕಂಥದ್ದು ಮಗುವಿನ ಏನಪ್ಪ ಅಂತಂದರೆ ಈ ಸಮಾಜಕ್ಕೆ ಒಗ್ಗಿಕೊಳ್ತಕ್ಕಂಥ ವ್ಯವಸ್ಥೆಗೆ ಅನುವು ಮಾಡಿಕೊಡ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಹೀಗಾಗಿ ಈ ಸೈಕಾಲಜಿಯಲ್ಲಿ ಕೊಟ್ಟಿರ್ತಕ್ಕಂಥ ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಿರ್ತಕ್ಕಂಥದ್ದು. ಇದರಲ್ಲಿ ಸರಿಯಾದ ಉತ್ತರ ಏನಾತಂದರೆ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುವುದು. ಸರಿಯಾದ ಉತ್ತರ ಯಾವುದು ಅಂತಂದರೆ ಈ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುವುದು ಅಂತೇಳಿ. ಅದು ಸ್ವಲ್ಪ ಅದು ಹೇಗೆ ಅಂದಾಗ ನಾವು ನೋಡಲಿಕ್ಕೆ ಹೋದಾಗ ಈ ಸಾಮಾಜೀಕರಣ ಅಂತಕ್ಕಂಥದ್ದು ಶಾಲೆಯು ಗುಂಪುಗಳು ಮತ್ತು ಶಿಕ್ಷಕರೊಂದಿಗೆ ಅಂತರ್ಕ್ರಿಯೆ ನಡೆಸಲಿಕ್ಕೆ ಅವಕಾಶ ನೀಡುವ ಮೂಲಕ ಮಕ್ಕಳಲ್ಲಿ ಸಾಮಾಜಿಕ ಕೌಶಲ್ಯಗಳು ಮತ್ತು ರೂಢಿಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಹೀಗಾಗಿ ಶಾಲೆ ಏನು ಮಾಡ್ತದೆ ಅಂತಂದ್ರೆ ಈ ಸಾಮಾಜೀಕರಣದ ಒಂದು ಪ್ರಮುಖ ಅಂಗವಾಗಿ ನಾವು ನೋಡ್ತೀವಿ. ಹೀಗಾಗಿ ಅದು ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸ್ತದೆ. ಏನೇನು ಮಾಡ್ತದೆ? ಶಾಲೆಯಲ್ಲಿ ಗುಂಪುಗಳ ಮೂಲಕ ಶಿಕ್ಷಕರೊಂದಿಗೆ ಅಂತರ್ಕ್ರಿಯೆ ನಡೆಸೋದ್ರ ಮೂಲಕ ಏನಪ್ಪ ಅಂತಂದರೆ ಸಾಮಾಜೀಕರಣ ಉಂಟಾಗ್ತದೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 64ನೇ ಪ್ರಶ್ನೆ, ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಕೊಟ್ಟಿರ್ತಕ್ಕಂಥದ್ದು. ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ ಯಾವುದು ಅಂಥೇಳಿ ಕೇಳಿದಾನೆ. ಆಪ್ಷನ್ ಈ ರೀತಿಯಾಗಿದ್ದಾವೆ. ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು. ಇದಕ್ಕೆ ಸರಿಯಾದ ಉತ್ತರವೇ ಇದು. ಯಾಕೆ ಅಂತಂದರೆ ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ ಅಂತ ಕೇಳಿದ ನಾವು. ಏನಾಗ್ತಂದರೆ ಚಿಕ್ಕ ವಯಸ್ಸಿನಲ್ಲಿದ್ದಿರ್ತಕ್ಕಂತಹ ಒಂದು ಮಗು ಅದು ಕೇವಲ ಕುಟುಂಬದವರ ಮೇಲೆ ಅವಲಂಬಿತವಾಗಿದ್ದಿರ್ತದೆ. ಬೆಳೆಯುತ್ತಾ ಏನು ಮಾಡ್ತದೆ ಅಂತಂದರೆ ತನ್ನ ಸಹಪಾಠಿಗಳೊಂದಿಗೆ ತನ್ನ ಸ್ನೇಹಿತರೊಂದಿಗೆ ಈ ಆಟಗಳ ಮುಖಾಂತರ ಮೊದಲು ಏನಪ್ಪ ಅಂತಂದರೆ ತನ್ನ ಪಕ್ಕದಲ್ಲಿದ್ದಿರತಕ್ಕಂತಹ ಮನೆಯ ಪಕ್ಕದಲ್ಲಿ ಆಗಿರ್ಬೋದು ಇತರೆ ಏನಪ್ಪ ಅಂತಂದರೆ ಸಮವಯಸ್ಕರೊಂದಿಗೆ ಏನಪ್ಪ ಅಂತಂದರೆ ಅದು ಆಟವಾಡಲಿಕ್ಕೆ ಪ್ರಾರಂಭಿಸ್ತದೆ. ಹೀಗಾಗಿ ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಅನ್ನುವುದು ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು ಅನ್ನೋದು ಕರೆಕ್ಟ್. ಇವ್ಯಾಕೆ ರಾಂಗ ಅಂಥೇಳಿ ನಾವು ನೋಡೋದಾದರೆ ಕೆಳಗಿನವುಗಳು ಯಾಕೆ ತಪ್ಪ ಅಂತ ನೋಡಿದಾಗ ಎಲ್ಲ ಶಾಲಾ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿ ತೋರುವುದು ಅನ್ನೋದು ತಪ್ಪು. ಮಗು ಸಾಮಾಜಿಕ ಬೆಳವಣಿಗೆಯ ಸೂಚಕವಾಗಿ ನಾವು ನೋಡೋದ್ರಿಂದ ಒಮ್ಮೆಲೆ ಮಗು ಶಾಲಾ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿ ತೋರುವುದು ಅನ್ನೋದು ತಪ್ಪು. ಅದರ ಬಗ್ಗೆ ಕಲ್ಪನೆ ಇಲ್ಲದೆ ಇದ್ದಿರತಕ್ಕಂಥ ವ್ಯವಸ್ಥೆ ನಾವು ಮಗುವಿನ ಸಾಮಾಜಿಕ ಬೆಳವಣಿಗೆಯಲ್ಲಿ ನಾವು ನೋಡ್ತೀವಿ. ಇನ್ನು ತಾರ್ಕಿಕವಾಗಿ ಮತ್ತು ಬೌದ್ಧಿಕವಾಗಿ ಆಲೋಚಿಸುವುದು ಅನ್ನೋದು ತಪ್ಪು. ಆಸಕ್ತಿಯ ಒಂದು ವಿಷಯವನ್ನು ಕಲಿಯುವಲ್ಲಿ ವಿಸ್ತರಿಸಲ್ಪಟ್ಟ ಅವಧಾನದ ವ್ಯಾಪ್ತಿ ಅನ್ನೋದು ತಪ್ಪು. ಹೀಗಾಗಿ ಅದು ಸರಿಯಾದ ಉತ್ತರ ಯಾವುದು ಅಂತಂದರೆ ಒಂದನೇದನ್ನು ನೋಡ್ತೀವಿ ನಾವು. ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕಲಿಕೆಯ ಮೌಲ್ಯಮಾಪನದಲ್ಲಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಮುಖ್ಯ ಕೇಂದ್ರಿತ ಅಂಶ ಅಂತೇಳಿ ಕೇಳಿದ್ರು ನಾವು. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ನ ಮುಖ್ಯ ಕೇಂದ್ರಿತ ಅಂಶವೇನು ಅಂಥೇಳಿ ನೋಡಿದಾಗ ಕಲಿಕೆಯ ಮೌಲ್ಯಮಾಪನದಲ್ಲಿಯ ಮುಖ್ಯ ಕೇಂದ್ರಿತ ಅಂಶ ಯಾವುದು ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಈ ಕಲಿವಿನ ಫಲಕಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳೋದು. ಇದು ಸರಿಯಾದ ಉತ್ತರ. ಹೇಗೆ ಅಂಥೇಳಿ ನಾವು ನೋಡೋದಾದರೆ ನೋಡಿರಿ, ಕಲಿಕೆಯ ಮೌಲ್ಯಮಾಪನದ ಮುಖ್ಯವಾಗಿ ಒಂದು ನಿರ್ದಿಷ್ಟ ಅವಧಿಯ ಕೊನೆಯಲ್ಲಿ ವಿದ್ಯಾರ್ಥಿಗಳು ಏನನ್ನು ಕಲಿತಿದ್ದಾರೆ ಅಥವಾ ಯಾವ ಕಲಿಕಾ ಫಲ ಸಾಧಿಸಿದ್ದಾರೆ ಎಂಬುದನ್ನು ನಿರ್ಧರಿಸುತ್ತ ಗಮನ ಹರಿಸ್ತದೆ ಅದು. ಹೀಗಾಗಿ ಕಲಿವಿನ ಫಲಿಕೆಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು ಕಲಿಕೆಯ ಮೌಲ್ಯಮಾಪನದಲ್ಲಿ ನಾವು ಮುಖ್ಯ ಕೇಂದ್ರೀತ ಅಂಶ ಅಂತೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಕಲಿವಿನ ಫಲಕಗಳಲ್ಲಿ ಸಾಧನೆಯನ್ನು ಕಂಡುಕೊಳ್ಳುವುದು ಅಂಥೇಳಿ. ನಾವು ನೋಡ್ರಿ, ವಿಶೇಷವಾಗಿ ತರಗತಿಯಲ್ಲಿ ಈ ಮೌಲ್ಯಮಾಪನ ಮುಖ್ಯವಾಗಿ ಒಂದು ನಿರ್ದಿಷ್ಟ ಅವಧಿ ಏನಂತಂದರೆ ಅವಧಿಯ ಕೊನೆಯಲ್ಲಿ ವಿದ್ಯಾರ್ಥಿಗಳು ಏನನ್ನು ಕಲಿತಿದ್ದಾರೆ. ಒಂದು ಅಧ್ಯಾಯವನ್ನು ಮುಗಿಸಿದಾಗ ನೀವು ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಮೌಲ್ಯಮಾಪನಕ್ಕಾಗಿ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಂದರೆ ಒಟ್ಟು ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ವಿಧದಲ್ಲಿ ಪ್ರಶ್ನೆಗಳನ್ನು ನೀವು ತೆಗೆದಿದ್ದಿರ್ತೀರಿ. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಗು ಯಾವ ಹಂತಕ್ಕೆ ಎಷ್ಟು ಪರಿಣಾಮಕಾರಿಯಾಗಿ ಉತ್ತರವನ್ನು ಬರೆಯುತ್ತಾನೆ ಅನ್ನೋದು ಆಧಾರದ ಮೇಲೆ, ಜೊತೆಗೆ ಯಾವ ಅಂಶ ಮಗುವಿಗೆ
ಕಾಠಿಣ್ಯತೆಯಿಂದ ಕೂಡಿದ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಯಾವುದು ಅಂತ ನೋಡಿದಾಗ ನಾವು ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 66ನೇ ಪ್ರಶ್ನೆ, ವೈಗೋಟ್ಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ ಅಂತ ಹೇಳಿ ಹೋಗ್ಬಿಟ್ಟ ನಾವು. ವೈಗೋಟ್ಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ, ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವ ಒಂದು ಅಂಶ ಕಲಿಕೆ ಒಳಗೊಂಡಿದೆ ಅನ್ನೋದನ್ನು ನಾವು ನೋಡ್ತೀವಿ. ನೋಡ್ರಿ, ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳು ಈ ರೀತಿಯಾಗಿದ್ದಾವೆ. ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಅಂತೇಳಿ ನಾವು ನೋಡ್ತೀವಿ. ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಅನ್ನೋದೇ ಸರಿಯಾದ ಉತ್ತರ. ಅಂದರೆ ವೈಗೋಟ್ಸ್ಕಿ ಅವರ ಪ್ರಕಾರ ಈ ಕಲಿಕೆ ಒಳಗೊಳ್ಳತಕ್ಕಂಥ ಒಂದು ಅಂಶ ಅಂತ ಏನು ಕೊಟ್ಟದನಲ್ರಿ, ವೈಗೋಟ್ಸ್ಕಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಪ್ರಕಾರ ಅವ್ರದ್ದು ವೈಗೋಟ್ಸ್ಕಿ ಅವರ ಯಾವುದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಇದರ ಪ್ರಕಾರ ನೋಡ್ರಿ, ಕಲಿಕೆಯು ಸಾಮಾಜಿಕ ಅಂತರ್ಕ್ರಿಯೆಗಳ ಮೂಲಕ ನಡೀತದೆ ಅಂತ ಹೇಳ್ತಾರೆ ಅವರು. ವಿಶೇಷವಾಗಿ ಸಂವಹನವು ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಅದಕ್ಕಾಗಿ ಸರಿಯಾದ ಉತ್ತರ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆ ಅನ್ನೋದು ಅದಕ್ಕೆ ಸರಿಯಾದ ಉತ್ತರ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ, ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಕಲ್ಪನೆ ಯಾವುದರ? ಪ್ರಗತಿಶೀಲ ಶಿಕ್ಷಣದ ಒಂದು ಕಲ್ಪನೆ ಏನು ಅಂಥೇಳಿ ನಾವು ನೋಡೋದಾದರೆ, ಪ್ರಮುಖ ಪರಿಕಲ್ಪನೆ ಏನೈತಿ ಪ್ರಗತಿಶೀಲ ಶಿಕ್ಷಣದ್ದು ಅಂತೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ. ಯಾವುದು? ಪ್ರಗತಿಶೀಲ ಶಿಕ್ಷಣದ ಒಂದು ಕಲ್ಪನೆ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ. ಹೇಗೆ ಅಂತಕ್ಕಂಥದ್ದು ನೋಡಿದಾಗ ನೋಡಿರಿ, ಈ ಏನು ಪ್ರಗತಿಶೀಲ ಶಿಕ್ಷಣ ಐತಲ್ಲ, ಈ ಶಿಕ್ಷಣ ಪ್ರತಿ ಮಗುವಿನ ವೈಯಕ್ತಿಕ ಸಾಮರ್ಥ್ಯಗಳು ಮತ್ತು ಆ ಪ್ರತಿ ಮಗುವಿನ ಆಸಕ್ತಿಗಳಿಗೆ ಒತ್ತು ನೀಡ್ತದೆ. ಹೀಗಾಗಿ ಪ್ರತಿ ಮಗುವು ಕಲಿಯುವ ಸಹಜ ಸಾಮರ್ಥ್ಯವನ್ನು ಹೊಂದಿದೆ ಅಂಥೇಳಿ ಪ್ರತಿಪಾದಿಸುತ್ತಾ ಇರುವುದರಿಂದಾಗಿ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ? ಪ್ರತಿ ಮಗುವು ಕಲಿಕೆ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ಪರಿಕಲ್ಪನೆ ಸೂಚಿಸ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ನೋಡ್ರಿ, ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ. ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಮೊದಲನೇದ್ದೇ ನಾವು ನೋಡ್ತೀವಿ. ಮಕ್ಕಳು ಹೇಗೆ ಕಲಿಯಲು ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ರೀ. ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಹೇಗೆ ಅಂಥೇಳಿ ನಾವು ನೋಡಲಿಕ್ಕೆ ಹೋದಾಗ ನೋಡ್ರಿ, ಇದು ಮುಖ್ಯವಾಗಿ ಏನು ನಮ್ಮ ಬುದ್ಧಿಶಕ್ತಿ ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಬುದ್ಧಿಶಕ್ತಿ ಈ ಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ನೋಡ್ರಿ, ಬುದ್ಧಿಶಕ್ತಿ ಈ ಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಈ ಬುದ್ಧಿಮತ್ತೆಯ ಸಿದ್ಧಾಂತ ಅಂತೇಳಿ ಬರ್ತದೆ ರೀ. ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಗುರುತಿರಬೇಕು. ಬಹು ಬುದ್ಧಿಮತ್ತೆ ಅಂತೇಳಿ ನಾವು ನೋಡ್ತೀವಿ. ಬಹು ಬುದ್ಧಿಮತ್ತೆ ಅಂಥೇಳಿ ನೋಡ್ತೀವಿ. ಈ ಬಹು ಬುದ್ಧಿಮತ್ತೆ ಅಂತಕ್ಕಂಥದ್ದು ಏನೈತಲ್ಲ, ಇದನ್ನು ಗಾರ್ಡ್ನರ್ ಅಂತಕ್ಕಂತಹ ಸೈಕಾಲಜಿಸ್ಟ್ ಏನು ಮಾಡ್ತಾರೆ ಅಂತಂದರೆ, ಈ ಬಹು ಬುದ್ಧಿಮತ್ತೆ ನಿಮಗೆ ಮುಂದೆ ಬರ್ತಕ್ಕಂತಹ ಪರೀಕ್ಷೆಯಲ್ಲಿ ಬಹು ಬುದ್ಧಿಮತ್ತೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವ್ಯಕ್ತಿ ಅಂಥೇಳಿ ಯಾರು ಕೇಳ್ಬೋದು. ಹೀಗಾಗಿ ಅವರು ಗಾರ್ಡ್ನರ್ ಅಂಥೇಳಿ ನಾವು ನೋಡ್ತೀವಿ. ಇವ್ರೇನು ಹೇಳ್ತಾರೆ ಅಂತಂದರೆ, ಈ ಮಕ್ಕಳು ವಿಭಿನ್ನ ರೀತಿಯಲ್ಲಿ ಕಲಿತಾರೆ ಮತ್ತು ಅದರ ಜೊತೆಗೆ ಮಾಹಿತಿಯನ್ನು ಸಂಸ್ಕರಿಸ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರಿಗೆ ಸಹಾಯ ಮಾಡ್ತಾ ಇರೋದರಿಂದ ಬಹು ಆಯಾಮದ ಬುದ್ಧಿಶಕ್ತಿ ಪರಿಕಲ್ಪನೆ ಒಂದು ಮುಖ್ಯವಾಗಿದ್ದಿರ್ತಕ್ಕಂಥದ್ದು ಅಂಥೇಳಿ ನಾವು ಇದನ್ನು ಮೊದಲನೇ ಆನ್ಸರನ್ನು ಆಯ್ಕೆ ಮಾಡ್ತೀವಿ ಅಂತೇಳಿ ನೋಡ್ತೀವಿ.
ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಮಕ್ಕಳು ಹೇಗೆ ಕಲಿಯಲು ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದು ಅಂತೇಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಅಂಥೇಳಿ. ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಏನಾ ಅಂಥೇಳಿ ನಾವು ನೋಡೋದಾದರೆ, ವ್ಯಕ್ತಿ ಭಿನ್ನತೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಅದು ಸರಿಯಾದ ಉತ್ತರ ಏನಂತಂದರೆ ಕಲಿಕೆ ವೇಗ ಅನ್ನೋದು. ನೋಡಿರಿ, ವರ್ಗಕೋಣೆಯಲ್ಲಿ ಎಲ್ಲ ಮಕ್ಕಳು ಸಮ ಪ್ರಮಾಣದ ವೇಗದಲ್ಲಿ ಕಲಿಕೆಯಲ್ಲಿ ಎಲ್ಲ ಮಕ್ಕಳಲ್ಲಿ ಕಾಣಾಗಿಲ್ಲ. ನಾವು ಒಂದು ಮಗುವಿನಲ್ಲಿ ವೇಗದ ಕಲಿಕೆಯ ವ್ಯವಸ್ಥೆಯನ್ನು ಕಂಡ್ರೆ ಅಥವಾ ಕಲಿಕೆಯ ಪ್ರಮಾಣವನ್ನು ಕಂಡ್ರೆ ಕೆಲವೊಂದು ಮಕ್ಕಳು ಏನಪ್ಪ ಅಂತಂದರೆ ಕಲಿಕೆಯಲ್ಲಿ ಹಿಂದುಳಿದ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಅದಕ್ಕಾಗಿ ಮಕ್ಕಳಲ್ಲಿ ಜ್ಞಾನಾತ್ಮಕ ಕೌಶಲ್ಯಗಳಿಂದ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ವ್ಯಕ್ತಿ ಭಿನ್ನತೆ ಅಂದರೆ ನಿಮಗೆ ಇದು ಬಹುಶಃ ಕ್ಲಿಯರ್ ಆಗ್ತದೆ. ಜನರು ಕಲಿಯುವ ವೇಗ ಮತ್ತು ಶೈಲಿಯಲ್ಲಿ ವ್ಯತ್ಯಾಸಗಳನ್ನು ಹೊಂದಿರುವುದನ್ನು ನಾವು ವ್ಯಕ್ತಿ ಭಿನ್ನತೆ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳು ಅಂಥೇಳಿ ನಾವು ಅಥವಾ ಮಕ್ಕಳು ಅಂಥೇಳಿ ನಾವು ನೋಡ್ತೀವಿ. ಮಕ್ಕಳು ಕಲಿಯುವ ವೇಗ ಮತ್ತು ಶೈಲಿಯಲ್ಲಿ ಒಂದು ಮಗುವಿಗೂ ಮತ್ತೊಂದು ಮಗುವಿಗೂ ವ್ಯತ್ಯಾಸ ಹೊಂದಿರ್ತದೆ. ಹಾಗಾಗಿ ಅದನ್ನು ವ್ಯಕ್ತಿ ಭಿನ್ನತೆ, ಜ್ಞಾನಾತ್ಮಕ ಕೌಶಲ್ಯಗಳಿಂದ ವ್ಯಕ್ತಿ ಭಿನ್ನತೆ ಅಂತೇಳಿ. ಅದಕ್ಕಾಗಿ ಸರಿಯಾದ ಉತ್ತರ ಏನು ಅಂತಂದರೆ ಸರಿಯಾದ ಅದಕ್ಕೆ ಇದ್ದಿರ್ತಕ್ಕಂತಹ ಸರಿಯಾದ ಉತ್ತರ ನಾವು ನೋಡ್ತೀವಿ ಯಾವುದು ಅಂತಂದರೆ ಕಲಿವಿನ ವೇಗ ಅಂಥೇಳಿ. ನೋಡಿರಿ, ಒಂದು ದೈಹಿಕ ಕಾರ್ಯವನ್ನು ಮಾಡುವುದು ಅನ್ನೋದು ತಪ್ಪಾಗ್ತದೆ. ಕೋಪವನ್ನು ವ್ಯಕ್ತಪಡಿಸುವುದು ಏನಪ್ಪ ಅಂತಂದ್ರೆ ಜ್ಞಾನಾತ್ಮಕ ಕೌಶಲ್ಯಗಳನ್ನ ವ್ಯಕ್ತಿ ಭಿನ್ನತೆಗೆ ಸಂಬಂಧ ಬರೋಂಗಿಲ್ಲ. ಮೋಟ್ರು ಸೈಕಲ್ ಚಲಾಯಿಸುವುದು ಅನ್ನೋದು ಏನಪ್ಪ ಅಂತಂದರೆ ತಪ್ಪಾಗಿರೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ, ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಮಾಣ. ನಾವು ಈಗ ಕ್ಲಾಸ್ ರೂಮ್ದಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ ಏನಾಗ್ತದೆ, ಲಿಂಗ ತಾರತಮ್ಯದಿಂದ ಆಗ್ತಕ್ಕಂಥ ಪರಿಣಾಮ ಏನಾಗ್ತದೆ ಅಂತೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತಂದರೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುವುದು. ಅಂದರೆ ಏನಾಗುತ್ತೆ ರೀ, ಈ ತರಗತಿಯಲ್ಲಿ ಲಿಂಗ ತಾರತಮ್ಯ ಹುಡುಗರು ಮತ್ತು ಹುಡುಗಿಯರಿಗೆ ಲಭ್ಯ ಇರುವ ಅವಕಾಶಗಳನ್ನು ನಿರ್ಬಂಧಿಸ್ಬೋದು. ಇದೇನಾಗ್ತದೆ, ಅವರ ಒಟ್ಟಾರೆ ಅಭಿವೃದ್ಧಿ ಮತ್ತು ಕಲಿಕೆಯ ಸಾಮರ್ಥ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತದೆ. ಅದಕ್ಕಾಗಿ ಲಿಂಗ ತಾರತಮ್ಯದ ಪರಿಣಾಮ ಏನಾಗ್ತದೆ, ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸ್ತದೆ. ಪರಿಪೂರ್ಣವಾಗಿದ್ದಿರ್ತಕ್ಕಂತಹ ಕಲಿಕೆ ಏನಪ್ಪ ಅಂತಂದರೆ ಈ ಲಿಂಗ ತಾರತಮ್ಯ ಮಾಡೋದರಿಂದ ಸಿಗಂಗಿಲ್ಲ ಅನ್ನುವುದು ಅಥವಾ ದೊರೆಯುವುದಿಲ್ಲ ಅನ್ನುವುದು ನಾವಿಲ್ಲಿ ಗಮನಿಸ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ, ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ. ಅದನ್ನೇ ಹೋಲ್ತಕ್ಕಂಥ ಮತ್ತೊಂದು ಏನಪ್ಪ ಅಂತಂದರೆ ಇದು ಸಾಮಾಜಿಕ ರಚನೆಗೆ ಸಂಬಂಧಪಟ್ಟಾದಂಗೆ ಇದ್ದಿರ್ತಕ್ಕಂಥದ್ದು. ಹಿಂದಿನ ಪ್ರಶ್ನೆ ಎದಕ್ಕೆ ಸಂಬಂಧ, ತರಗತಿ ಲಿಂಗ ತಾರತಮ್ಯಕ್ಕೆ ಸಂಬಂಧಪಟ್ಟಂಗಿತ್ತು. ಸಾಮಾಜಿಕ ರಚನೆಯಲ್ಲಿ ಲಿಂಗಭೇದಕ್ಕೆ ಸರ್ವೇ ಸಾಮಾನ್ಯವಾಗಿ ಸಾಮಾಜಿಕವಾಗಿ ನಾವು ಈ ಲಿಂಗಭೇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಸರ್ವೇ ಸಾಮಾನ್ಯವಾಗಿ ಈ ಲಿಂಗಭೇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ರಚನೆ ಲಿಂಗಭೇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಈಗ ಏನು ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ ಅಂದಾಗ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರು ಹಿಂಜರಿಕೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಹೇಗೆ ಅನ್ನೋದು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ. ನೋಡಿರಿ, ಈ ಲಿಂಗಭೇದವು ಸಾಮಾಜಿಕ ರಚನೆಯ ಒಂದು ಭಾಗ ಆಗಿದೆ. ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಅದು ಮೂಲತಃ ನಾವು ನೋಡ್ತೀವಿ. 100ಕ್ಕೆ 100ರಷ್ಟು ಇಲ್ಲದೆ ಇದ್ದರೂ ಕೂಡ ಪ್ರತಿಶತ ಪ್ರಮಾಣ ಹೆಚ್ಚಾಗಿರತಕ್ಕಂಥದ್ದು ಈ ಲಿಂಗಭೇದ ಸಾಮಾಜಿಕ ರಚನೆ ಭಾಗವಾಗಿದೆ. ಅಂದರೆ ಏನು, ಸಮಾಜ ಅಂತಕ್ಕಂಥದ್ದು ಈ ಪುರುಷ ಮತ್ತು ಸ್ತ್ರೀಯರಿಗೆ ವಿಭಿನ್ನ ಪಾತ್ರಗಳಿದಾವೆ ಮತ್ತು ನಿರೀಕ್ಷೆಗಳನ್ನು ನಿಗದಿಪಡಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಹೆಣ್ಣು ಮಕ್ಕಳನ್ನು ಮಾಡುವ ಕಾರ್ಯಗಳನ್ನು ಗಂಡು ಮಕ್ಕಳು ಮಾಡಬಹುದು ಅಂತಕ್ಕಂಥದ್ದು ಅಥವಾ ಅವರ ಸಮಾನವಾಗಿ ಸಮಾನವಾಗಿ ನಾವು ಕಾಣ್ತೀವಿ ಅಂತಕ್ಕಂಥ ವಿಚಾರವಾಗಿ ಎಲ್ಲೋ 1-2 ಉದಾಹರಣೆಗಳು ನಮ್ಗೆ ಸಿಗ್ಬೋದೇ ಹೊರತಾಗಿ, ಆದರೆ ನೈಜತೆಗೆ ನೋಡಿದಾಗ ಈ ಪುರುಷರು ಮತ್ತು ಸ್ತ್ರೀಯರಿಗೆ ವಿಭಿನ್ನ ಪಾತ್ರಗಳನ್ನು ಮತ್ತು ನಿರೀಕ್ಷೆಗಳನ್ನು ನಿಗದಿಪಡಿಸ್ತದೆ. ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳಿಸಲಿಕ್ಕೆ ಪೋಷಕರು
ಹಿಂಜರಿಯುವುದು ಸಾಮಾಜಿಕ ರೂಢಿಗಳು ಮತ್ತು ಈ ಪೂರ್ವಾಗ್ರಹಗಳು ಏನಿದಾವಲ್ಲ ಆ ಪೂರ್ವಾಗ್ರಹಗಳಿಂದಲೂ ಉಂಟಾಗ್ತಕ್ಕಂಥ ತಾರತಮ್ಯದ ನಡವಳಿಕೆ ಆಗಿದೆ. ಹೀಗಾಗಿ ಮತ್ತು ಇದು ಜೈವಿಕ ವ್ಯತ್ಯಾಸವಲ್ಲ, ಅದು ನಮಗೆ ತಲೆಯಲ್ಲಿರಬೇಕು. ಇದು ಜೈವಿಕ ವ್ಯತ್ಯಾಸ ಅಲ್ಲ, ಬದಲಿಗೆ ಸಾಮಾಜಿಕವಾಗಿ ನಿರ್ಮಿಸಲಾದ ಅಸಮಾನತೆ ಅಂಥೇಳಿ ನಾವು ಇದನ್ನು ನೋಡ್ತೀವಿ. ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ನಾವು ಮೊದಲನೇದು ಏನು ನೋಡ್ತೀವಲ್ರಿ ಅದಕ್ಕೆ ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 72. ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ. ಇದರಿಂದ ಅವನು ಅವಳು ಅಂಥೇಳಿ ಪ್ರಶ್ನೆ ಇದೆ ರೀ. ಅಂದರೆ ಇದು ಯಾರಿಗೆ ಸಂಬಂಧಪಟ್ಟದ? ಒಬ್ಬ ಶಿಕ್ಷಕನು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸ್ತಾ ಇದ್ದಾರೆ. ಯಾರಿಗಾಗಿ? ವಿದ್ಯಾರ್ಥಿಗಾಗಿ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಅಂದರೆ ಹೀಗೆ ನೋಡಿರಿ, ಇಲ್ಲಿ ನಾವು ಶಾಲಾ ಆಧಾರಿತ ಮೌಲ್ಯಾಂಕನ ಅಂಥೇಳಿ ಕರಿತೀವಿ, SBA ಅಂತೇಳಿ. ಅದಕ್ಕೆ ನಾವು ಅದನ್ನು SBA ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಏನು ರೀ? ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ನಾವು ನೋಡ್ತೀವಿ. ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ. ಈ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅನುಸಾರವಾಗಿ ಶಿಕ್ಷಕ ಏನನ್ನು ಅಪೇಕ್ಷಿಸ್ತಾ ಇದ್ದಾರೆ? ಯಾರಿಂದ? ವಿದ್ಯಾರ್ಥಿಗಳಿಂದ. ಅದು ವಿದ್ಯಾರ್ಥಿನಿ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು. ಏನೇನು ಅಪೇಕ್ಷೆ ಪಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ ನೋಡ್ರಿ, ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಏನಿದೆ ಅಂತಂದರೆ ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡುವುದು, ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಸುಲಭವಾಗಿ ಮಾಡುವುದು, ಜೊತೆಗೆ ವಿದ್ಯಾರ್ಥಿಗಳನ್ನು ತೇರ್ಗಡೆಗೊಳಿಸುವುದು, ಜೊತೆಗೆ ಅವನ ಅಥವಾ ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸುವುದು ಅನ್ನೋದು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಅವನ ಅವಳ ಬೋಧನೆಯ ಗುಣಮಟ್ಟ ಅಂತ ಹೇಳ್ಬೋದು. ಈಗ ವಿದ್ಯಾರ್ಥಿಗಳೇನು ಬೋಧನೆ ಮಾಡ್ತಾ ಇಲ್ಲ, ಇದು ರಾಂಗ್ ಆಗಿದ್ದಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳನ್ನ ತೇರ್ಗಡೆಗೊಳಿಸುವುದು ಅನ್ನೋದು ಶಾಲಾ ಆಧಾರಿತ ಮೌಲ್ಯಾಂಕನದಿಂದ ನೀವು ತೇರ್ಗಡೆಗೊಳಿಸೋದು ಪ್ರಶ್ನೆನೇ ಬರೋಂಗಿಲ್ಲ. ಶಿಕ್ಷಕ ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲಿಕ್ಕೆ ಅಪೇಕ್ಷಿಸ್ತಾ ಇದ್ದಾನೆ ಅಂತಂದರೆ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಸುಲಭವಾಗಿ ಮಾಡುವುದು ಅನ್ನೋದು ತಪ್ಪು. ಹಾಗಾದರೆ ಸರಿಯಾದ ಉತ್ತರ ನಾವು ಯಾವುದು ನೋಡ್ತೀವಿ? ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡುವುದು. ಇದರ ಬಗ್ಗೆ ನಾವು ಸ್ವಲ್ಪ ಹೇಗೆ ಇದೇ ಕರೆಕ್ಟು ಅನ್ನೋದು ಅಥವಾ ಇದೇ ಹೇಗೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ ನಾವು ನೋಡಲಿಕ್ಕೆ ಹೋದಾಗ ನೋಡಿರಿ, ಶಾಲಾ ಆಧಾರಿತ ಮೌಲ್ಯಾಂಕನ ಇದೇನಾತಂದ್ರೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಕಲಿಕೆಯನ್ನು ನಿರಂತರವಾಗಿ ಮತ್ತು ಸಮಗ್ರವಾಗಿ ನಿರ್ಣಯಿಸಲಿಕ್ಕೆ ಅವಕಾಶ ನೀಡ್ತದೆ. ಇದು ನಮಗೆ ಭಾಳಷ್ಟು ಕ್ಲಿಯರಾಗಿ ಗುರುತಿರಬೇಕು. ಯಾಕೆ ಇದೇ ಕರೆಕ್ಟಾ ಅನ್ನಲಿಕ್ಕೆ ಒಬ್ಬ ಶಿಕ್ಷಕನಿಗೆ, ಅಂದರೆ ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಮಾಡ್ತಕ್ಕಂತಹ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡ್ತಕ್ಕಂಥ ಒಬ್ಬ ಶಿಕ್ಷಕನಿಗೆ ವಿದ್ಯಾರ್ಥಿಗಳ ಕಲಿಕೆಯನ್ನು ನಿರಂತರವಾಗಿ ಮತ್ತು ಸಮಗ್ರವಾಗಿ ನಿರ್ಣಯಿಸಲಿಕ್ಕೆ ಅವಕಾಶ ನೀಡ್ತದೆ. ಇದರ ಜೊತೆಗೇನು, ಇದು ಕೇವಲ ಈ ಪರೀಕ್ಷೆಗಳಿಗೆ ಸೀಮಿತವಾಗಿರದೆ ತರಗತಿಯ ಚಟುವಟಿಕೆಗಳು ಮಾಡಿಸಿರ್ತಾರೆ ಶಿಕ್ಷಕರು, ಯೋಜನೆಗಳನ್ನು ಮಾಡಿಸಿರ್ತಾರೆ, ದೈನಂದಿನ ಕಾರ್ಯಕ್ಷಮತೆಯನ್ನು ಒಳಗೊಂಡಿರ್ತಾವೆಲ್ಲ. ಇದರಿಂದಾಗಿ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳ ಒಟ್ಟಾರೆ ಪ್ರಗತಿ ಅರ್ಥ ಮಾಡಿಕೊಳ್ಳಿಕ್ಕೆ ಏನಪ್ಪ ಅಂತಂದರೆ ಸುಲಭವಾಗಿರೋದರಿಂದ ಅಥವಾ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯಕವಾಗಿರೋದರಿಂದ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡುವುದು ಅನ್ನೋದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲಿತವಾಗಿ ಮಗು ಅಂತೇಳಿ ಕೇಳಿದ್ದಾರೆ ಅವರು. ಪ್ರಶ್ನೆ ಏನಂದರೆ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಮಗು ಆಲೋಚಿಸಲು ಆರಂಭಿಸ್ತದೆ. ಯಾವುದಾದ್ರೂ ಒಂದು ಮಗು, ಈಗ ಉದಾಹರಣೆಗಾಗಿ ಒಂದು ಮಗುವಿಗೆ ಒಂದು ಸಮಸ್ಯೆ ಎದುರಾಗಿದೆ. ಆ ಸಮಸ್ಯೆಯನ್ನು ಎದುರಾಗಿದ್ದಿರ್ತಕ್ಕಂಥ ಸಮಸ್ಯೆಯನ್ನು ನಾವು ಒಂದು ಚಿಕ್ಕ ಮಗುವನ್ನು ನೋಡಿದಾಗ ಮನೆಯಲ್ಲಿದ್ದಿರ್ತಕ್ಕಂತಹ ಸೋಫಾ ಇದ್ದರೆ ಸೋಫಾ ಕೆಳಗಡೆ ಏನಪ್ಪ ಅಂತಂದರೆ ಅದು ಆಡ್ತಕ್ಕಂತಹ ಚೆಂಡು ಅಥವಾ ಬಾಲ್ ಸೋಫಾ ಕೆಳಗಡೆ ಹೋಯಿತು ಅಂತಂದರೆ ಆ ಮಗು ಏನು ಮಾಡ್ತದೆ, ಆ ಬಾಲನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ಆಲೋಚಿಸಲಿಕ್ಕೆ ಪ್ರಾರಂಭಿಸ್ತದಲ್ಲ. ಅದರ ಫಲಿತವಾಗಿ ನಾವು ಏನೇನು ಕಾಣ್ತೀವಿ ಅನ್ನೋದನ್ನು ಕೊಟ್ಟಿರ್ತಕ್ಕಂಥ ಆಪ್ಷನ್. ಸೈಕಾಲಜಿಕಲಿ ಮಗು ಭ್ರಮೆಯನ್ನು ಮೂಡಿಸಿಕೊಳ್ಳುತ್ತದೆ ಅನ್ನುವುದು ಏನಪ್ಪ ಅಂತಂದರೆ ಒಂದನೇ ಆಪ್ಷನ್ಸ್ ಕೊಟ್ಟಿದ್ದಾನೆ. ಎರಡನೇದು ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಅನ್ನೋದು ಎರಡನೇ ಆಪ್ಷನ್ಸ್ ಕೊಟ್ಟಿದ್ದಾನೆ. ಮಗು ಅನುಬಂಧಿತವಾಗಿ ಕಲಿಯುತ್ತದೆ ಅಂಥೇಳಿ ಕೊಟ್ಟಿದ್ದಾನೆ. ಕೊನೆಯದಾಗಿ ಮಗು ಚುರುಕಾಗುತ್ತದೆ ಅಂಥೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. ಮಗು ನೋಡಿರಿ, ಉದಾಹರಣೆ ನಾನು ಇದೇ ಹೇಳಿದಾಗೆ ನಿಮ್ಮ ಮನೆ ಇದ್ದಿರ್ತಕ್ಕಂಥ ಸೋಫಾ ಕೆಳಗಡೆ ಸ್ಪೇಸ್ ಇದ್ದಿರ್ತ ಜಾಗದಲ್ಲಿ ಅದು ತಾನು ಆಡ್ತಾ ಇದ್ದಿರ್ತಕ್ಕಂತಹ ಒಂದು ಮಗು ಬಾಲ್ ಹೋದಾಗ ಅದು ಹೇಗೆ ಆಲೋಚನೆ ಮಾಡ್ತದೆ ಅಂತಂದ್ರೆ ಆ ಬಾಲನ್ನು
ಇಣಕ್ಕೆ ಹಾಕಿ ನೋಡೋದ್ರ ಮುಖಾಂತರ ಅಥವಾ ಅಲ್ಲಿ ಏನಾದರೂ ಕೋಲಿತ್ತು ಅಂತಂದ್ರೆ ಅದನ್ನು ತೆಗಿಲಿಕ್ಕೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಅದನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ಆಲೋಚನೆಯಲ್ಲಿ ತೊಡಗ್ತದೆ. ಹೀಗಾಗಿ ಮಗು ಮಾನಸಿಕವಾಗಿ ಏನು ಮಾಡ್ಕೊಳ್ತದೆ, ಪರಿಹಾರವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಾರಂಭಿಸ್ತದೆ. ಅದಕ್ಕಾಗಿ ನಾವು ಅದಕ್ಕೆ ಮಗು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಆಲೋಚಿಸಲು ಆರಂಭಿಸಿದಾಗ ಅದೇನಾಗ್ತದೆ, ಮಾನಸಿಕ ಪ್ರಕ್ರಿಯೆಯಲ್ಲಿ ತೊಡಗ್ತದೆ. ಇದನ್ನು ಹೆಂಗೆ ತೆಗಿಬೇಕು ಅಂತಕ್ಕಂಥ ಮಾನಸಿಕ ಪ್ರಕ್ರಿಯೆಯಲ್ಲಿ ತೊಡಗ್ತದಲ್ಲ, ಈ ಪ್ರಕ್ರಿಯೆ ಮೂಲಕ ಏನು ಮಾಡ್ತದೆ ಮಗು ಅಂತಂದರೆ ಸಮಸ್ಯೆಗೆ ಮಾನಸಿಕವಾದ ಅಥವಾ ಈ ಅರಿವಿನ ಮುಖಾಂತರ ಕಾಗ್ನಿಟಿವ್ ಅಂಥೇಳಿ ನಾವು ಕರಿತೀವಿ. ಕಾಗ್ನಿಟಿವ್ ಅಂತಕ್ಕಂತಹ ಅಥವಾ ಅರಿವಿನ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದು ಭ್ರಮೆ, ನೀವು ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ ನಾವು ಕಂಡೀಷನಿಂಗ್ ಅಂಥೇಳಿ, ಅಥವಾ ಕೇವಲ ಚುರುಕಾಗುವುದಕ್ಕಿಂತ ಹೆಚ್ಚು ನಿರ್ದಿಷ್ಟವಾದ ಅರಿವಿನ ಫಲಿತಾಂಶವಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮಗು ಮಾನಸಿಕವಾಗಿ ಪರಿಹಾರವನ್ನು ಕಂಡುಕೊಳ್ತದೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ರೀ, ನೋಡಿರಿ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಯಾವುದಕ್ಕೆ ಒತ್ತು ನೀಡ್ತದೆ ಅನ್ನೋದನ್ನು ಬಂದಿರತಕ್ಕಂತಹ ಪ್ರಶ್ನೆ. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತೇಳಿ ಕರಿತೀವಿ. ಈ ಪ್ರೆಸೆಂಟ್ ಇದ್ದಿರತಕ್ಕಂಥದ್ದು ನಾವು ಇದೇ ಮಾದರಿಯಲ್ಲಿ ಏನಪ್ಪ ಅಂತಂದ್ರೆ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸಿ ಮಾದರಿ, ಸಿ ವ್ಯವಸ್ಥೆಯಲ್ಲಿ ಏನಪ್ಪ ಅಂತಂದರೆ ಕಲಿಕೆ ಇದ್ದಿರತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರೆನ್ಸಿವ್ ಇವಾಲ್ಯೂಯೇಷನ್ ಅಂತೇಳಿ ಕರಿತೀವಿ ರೀ. ಇಲ್ಲಿ ಪ್ರಮುಖವಾಗಿ ಏನು ಕೇಳಿದಾರು ಅಂತಂದರೆ, ಏನೇನು ಪ್ರಶ್ನೆ ಕೇಳ್ತಾ ಇದೆ ಅಂತಂದರೆ ಅದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂಥೇಳಿ. ನಿರಂತರ ಮತ್ತು ವ್ಯಾಪಕ, ಕಂಟಿನ್ಯೂಟಿ ಆಗಿದ್ದಿರ್ತಕ್ಕಂಥದ್ದು ಮತ್ತು ಕಾಂಪ್ರೆನ್ಸಿವ್ ಆಗಿದ್ದಿರ್ತಕ್ಕಂಥದ್ದು. ಆ ಮೌಲ್ಯಮಾಪನ ಒತ್ತು ನೀಡ್ತಕ್ಕಂಥದ್ದು ಯಾವುದಕ್ಕೆ ಒತ್ತು ನೀಡ್ತದೆ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ, ಈ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ನೀಡ್ತಕ್ಕಂಥದ್ದು. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಇತ್ತೀಚೆಗೆ ಬಂದಿರತಕ್ಕಂಥ ಏನಾಯ್ತಂದರೆ ಭಾಳ ಚಂದ ಹೇಳ್ತಾರೆ. ಏನಾಯ್ತಂದರೆ, ಈ ನಾವು ಹಿಂದೆ ಇದ್ದಿರ್ತಕ್ಕ ಶಿಕ್ಷಣ ಪದ್ಧತಿ ಕಂಠಪಾಠ ಮಾಡೋದ್ರ ಮುಖಾಂತರ ಎಲ್ಲವನ್ನು ನಾವು ನಮ್ಮ ಗುರುಗಳಿಗೆ ಒಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ವಿ. ಈಗ ಹಾಗಲ್ಲ. ಒಂದು ಮಗು ಈ ಸಿಸಿಯ ಆಧಾರಿತವಾಗಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಏನು ಪದ್ಧತಿಯ ಮುಖ್ಯ ಉದ್ದೇಶವನ್ನು ಏನು ಇಟ್ಕೊಂಡಾರು ಅಂತಂದರೆ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಖಚಿತಪಡಿಸುವುದು. ಎಲ್ಲ ಆ್ಯಂಗಲ್ದಿಂದ ಎಲ್ಲ ವಿಷಯಗಳನ್ನು ಮಕ್ಕಳು ಕಲಿಯುವುದನ್ನು ಅಥವಾ ಅವರಿಗೆ ಅದನ್ನು ನೀಡ್ತಕ್ಕಂಥದ್ದನ್ನು, ಅವರಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಆಗಿದೆಯೋ ಇಲ್ಲೋ ಅನ್ನೋದನ್ನು ಖಚಿತಪಡಿಸ್ತಕ್ಕಂಥ ಕೆಲಸ ಮಾಡೋದು. ಇದು ಕಂಠಪಾಠ ಆಗಿರ್ಬೋದು. ಏನು ಕಂಠಪಾಠ ಮಾಡೋದನ್ನು ನಿರುತ್ತೇಜಿಸ್ತದೆ, ಅಂದರೆ ಕಂಠಪಾಠ ಮಾಡೋದಕ್ಕೆ ಉತ್ತೇಜನ ನೀಡುವುದಿಲ್ಲ. ಮತ್ತು ವಿದ್ಯಾರ್ಥಿಗಳು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ವಿಮರ್ಶಾತ್ಮಕವಾಗಿ ಆಲೋಚಿಸಲಿಕ್ಕೆ ಏನಪ್ಪ ಅಂತಂದರೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡ್ತದೆ. ಯಾವ್ದು ಮಾಡ್ತದೆ ಅಂತಂದ್ರೆ ಈ CCE ಅಂಥೇಳಿ ನಾವು ಕರಿತೀವಿ. ಅದನ್ನೇ ಕನ್ನಡದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂಥೇಳಿ ನಾವು ಕರಿತೀವಿ. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ರೀ, ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ಅಂತೇಳಿ ಕೇಳ್ತಾರೆ. ವಿದ್ಯಾರ್ಥಿಗಳು ಏನನ್ನು ಮೌಲ್ಯಾಂಕನವನ್ನು ಏನು ಮಾಡಲಿಕ್ಕೆ, ಪರಿಗಣಿಸಲಿಕ್ಕೆ ಅಥವಾ ಪರಿಗಣಿಸುವ ಒಂದು ಪ್ರಮುಖ ಅಂಶ ಅಂಥೇಳಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಅತ್ಯಂತ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಅತ್ಯಂತ ಸೂಕ್ತವಾಗಿದ್ದಿರ್ತಕ್ಕ ಉತ್ತರ ಅಂತಂದರೆ ಕಲಿವಿನ ಫಲಗಳು ಅನ್ನೋದು ಸರಿಯಾದ ಉತ್ತರ. ಕಲಿವಿನ ಫಲಗಳು ಅನ್ನೋದು ಸರಿಯಾಗಿದ್ದಿರ್ತಕ್ಕ ಉತ್ತರ. ಹೇಗೆ ಅಂತಂದರೆ, ಇಲ್ಲಿ ವಿದ್ಯಾರ್ಥಿಗಳನ್ನು ಮೌಲ್ಯಾಂಕನ ಮಾಡಲಿಕ್ಕೆ, ಮೌಲ್ಯವನ್ನು ಅಳಿಲಿಕ್ಕೆ, ಅವರು ಎಷ್ಟರ ಸಾಮರ್ಥ್ಯದಲ್ಲಿ ಕಲ್ತಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಈ ಪರಿಗಣಿಸ್ತಕ್ಕಂಥ ಒಂದು ಅಂಶ ಅಂತೇಳಿ ನಾವು ಕಲಿವಿನ ಫಲಗಳ ಆಧಾರ ಮೇಲೆ ನಾವು ನೋಡ್ತೀವಿ. ಈಗ ನೋಡಿರಿ, ವಿದ್ಯಾರ್ಥಿಗಳು ಮೌಲ್ಯಾಂಕನ ಮಾಡುವಾಗ ಈ ನಿಗದಿತ ಪಠ್ಯ ವಿಷಯಗಳನ್ನು ಪೂರ್ಣಗೊಳಿಸೋದಕ್ಕಿಂತ ಅಥವಾ ನಾವು ನಮಗೆ ನಿಗದಿಪಡಿಸಿರ್ತಕ್ಕಂತಹ ಪಠ್ಯವನ್ನು ಪೂರ್ಣಗೊಳಿಸೋದಕ್ಕಿಂತ ಅದೆಷ್ಟೇ ಆಗಲಿ, ಅದಕ್ಕಿಂತಲೂ ತರಗತಿ ಅನುಭವಗಳಿಗಿಂತಲೂ ಕಲಿವಿನ ಫಲಿತಾಂಶಗಳು, ನಾವು ಕಲಿಸಿರ್ತಕ್ಕಂತಹ ಏನು ಲರ್ನಿಂಗ್ ಔಟ್ಕಮ್ಸ್ ಅಂತ ಏನು ನೋಡ್ತೀವಲ್ಲ, ಅವುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಅಥವಾ ಪ್ರಮುಖವಾಗಿರೋದನ್ನು ನಾವು ನೋಡ್ತೀವಿ.
ಈ ಕಲಿವಿನ ಫಲಿತಾಂಶಗಳು ವಿದ್ಯಾರ್ಥಿಗಳು ಏನನ್ನು ತಿಳಿದುಕೊಂಡಿದ್ದಾರೆ ಮತ್ತು ಏನನ್ನು ಮಾಡಲು ಸಮರ್ಥರಾಗಿದ್ದಾರೆ ಎಂಬುದನ್ನು ನಿರ್ದಿಷ್ಟವಾಗಿ ಅಳಿತಾವು. ಹೀಗಾಗಿ ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ ನಾವು ಇದನ್ನು ಕಲಿವಿನ ಫಲಗಳು ಅನ್ನೋದು ನೋಡ್ತೀವಿ ಅಂಥೇಳಿ. ಇಷ್ಟು ಅತ್ಯಂತ ಮುಖ್ಯವಾಗಿದ್ದಿರ್ತಕ್ಕಂಥ ಅಂಶಗಳನ್ನು ಎಲ್ಲರಿಗೂ ಅತ್ಯಂತ ಉಪಯುಕ್ತವಾಗಿದ್ದಿರ್ತಕ್ಕಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಈ ಪ್ರಶ್ನೆಗಳು ಹಾಗೂ ವಿವರಣೆ ಇಷ್ಟವಾಗಿದೆ ಅಂತಕ್ಕಂಥ ಭಾವಿಸ್ತಾ, ಎಲ್ಲರೂ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಿರಲ್ಲ, ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿವರೆಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯೊಂದಿಗೆ ವಿಶೇಷವಾಗಿ ಇದೇ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ವಿಶೇಷವಾಗಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಸಂಬಂಧಪಟ್ಟಂಗೆ ನಾವು ಇನ್ನೊಂದು ಏನಪ್ಪ ಅಂತಂದರೆ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.